ಸೇರ್ಪಡೆ ಆಗಲಿಕ್ಕೆ ಆಗಮಿಸಿರುವಂತಹ ನಾನು ಡಾಕ್ಟರ್ ಅಂಬೇಡ್ಕರ್ ನಗರದ ಮಹೇಶ್ ಚೊಲ್ಲ ಮಹೇಶ್ ಅಂತ ಬಿರುದು ಅವರು ನೂರಾರು JDS ಬೆಂಬಲಿಗರೊಂದಿಗೆ JDS ನ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ಲಿಕ್ಕೆ ಬಂದಿದ್ದಾರೆ. ಮಹೇಶ್ ಅವರಿಗೆ HR ಮಹೇಶ್ ಅವರಿಗೆ ತುಂಬಿರುವುದೇ ಸ್ವಾಗತ ಬಯಸ್ತೇವೆ. ಬಂಧುಗಳೇ, ಈ ದಿನ ಹೊಳೆನರಸೀಪುರದ ತಾಲೂಕು ಮಟ್ಟದಲ್ಲಿ ಕಾಂಗ್ರೆಸ್ಸಿನ ಚುನಾವಣಾ ಪ್ರಚಾರಕ್ಕೆ ಈಗಾಗಲೇ 2-3 ಸಭೆಗಳನ್ನು ನಡೆಸಿ ಇವತ್ತು ಈ ಸಭೆಗೆ ಬಂದಿದ್ದೇವೆ. ಕೆಲವೇ ಸಮಯಗಳಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಬರ್ತಕ್ಕಂಥ ಸಂದರ್ಭ ಇದೆ. ಈಗಾಗಲೇ ಈ ಸಭೆಯಲ್ಲಿ ಇಂದಿನ ಸಭೆಗಳಲ್ಲಿ ನೋಡ್ತಾ ಇದ್ದರೆ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ತಾರೆ ಅಂತಕ್ಕಂಥ ಒಂದು ಸೂಚನೆ ಬರ್ತಾ ಇದೆ. ಯಾಕಂದರೆ ಈಗಾಗಲೇ ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರದ 10 ವರ್ಷಗಳ ಅನುಭವ ನೋಡಿ ಮತ್ತು ನಮ್ಮ ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮಗಳನ್ನು ನೋಡಿ ಜನರು ಈಗಾಗಲೇ ತೀರ್ಮಾನ ಮಾಡ್ತಾ ಇದ್ದಾರೆ. 10 ವರ್ಷಗಳ ನರೇಂದ್ರ ಮೋದಿಯವರು ಏನು ಆಶ್ವಾಸನೆಗಳನ್ನು ಕೊಟ್ಟಿದ್ದರೋ ಆ ಆಶ್ವಾಸನೆಗಳು 10 ವರ್ಷದ ನಂತರ ಒಂದೂ ಆಗಿಲ್ಲ. ಎಲ್ಲ ಸುಳ್ಳು ಆಶ್ವಾಸನೆಗಳು ಅಂತೇಳಿ ಜನರಿಗೆ ಮನವರಿಕೆ ಆಗ್ತಾ ಇದೆ. ಆದರೆ ನಮ್ಮ ಸರ್ಕಾರ ಸುಮಾರು 11 ತಿಂಗಳ ಹಿಂದೆ ಘೋಷಣೆ ಮಾಡಿ 5 ಗ್ಯಾರಂಟಿಗಳನ್ನು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸಾರ್ವಜನಿಕರ ಮುಂದೆ ಇಟ್ಟು ಈ ಒಂದು ಆಶ್ವಾಸನೆಗಳನ್ನು ನಾವು ಈಡೇರಿಸ್ತೇವೆ, ಚುನಾವಣೆಯಲ್ಲಿ ನಾವು ಗೆದ್ದರೆ ತಕ್ಷಣ ಅನುಷ್ಠಾನಕ್ಕೆ ತರ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದರು. ಹಾಗೆ ತಾವೆಲ್ಲ 136 ಸೀಟ್ಗಳನ್ನು ಗೆಲ್ಲಿಸಿ ಕಾಂಗ್ರೆಸ್ ಸರ್ಕಾರವನ್ನು ರಚನೆ ಮಾಡುವುದಕ್ಕೆ ತಾವೆಲ್ಲ ಆಶೀರ್ವಾದ ಮಾಡಿದ್ರಿ. ಅದಾದ ತಕ್ಷಣವೇ ಹೊಸ ಸರ್ಕಾರ ರಚನೆ ಮಾಡಿದ ತಕ್ಷಣವೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಕೊಟ್ಟ ಮಾತಿನಂತೆ 5 ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥ ಚಾಲನೆ ಕೊಟ್ಟರು. ಈಗಾಗಲೇ 5 ಗ್ಯಾರಂಟಿಗಳು ಅಸ್ತಿತ್ವದಲ್ಲಿವೆ, ಈಗಾಗಲೇ ಕಾರ್ಯರೂಪಕ್ಕೆ ಬಂದಿವೆ. ಅದರಿಂದ ಜನರಿಗೆ ಏನು ಸಂದೇಶ ಬಂದಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತಿನಂತೆ ನಡ್ಕೊಂಡು ಬರ್ತಾ ಇದೆ. BJP ಕೇವಲ ಸುಳ್ಳನ್ನು ಹೇಳಿ ಓಟನ್ನು ತೆಗೆದುಕೊಂಡು ಹೋಗಿ ಇವತ್ತು ಏನೂ ಕೆಲಸ ಮಾಡಿಲ್ಲ ಅಂತಕ್ಕಂಥ ಭಾವನೆ ಬಂದಿದೆ. ಅದನ್ನು ಇವತ್ತು ಅರಿತುಕೊಂಡು ನಮಗೆ ಓಟ್ ಕೊಡ್ತಕ್ಕಂಥ ಮನಸ್ಸು ಜನರಿಗೆ ಬರ್ತಾ ಇದೆ. ಪ್ರಧಾನಮಂತ್ರಿಗಳು ಅನೇಕ ಭರವಸೆಗಳನ್ನು 2014ರ ಚುನಾವಣೆಯಲ್ಲಿ ಕೊಟ್ಟರು. ಆ ಚುನಾವಣೆಗಳಲ್ಲಿ ಭರವಸೆಗಳು ಎಷ್ಟು ಆಕರ್ಷಣೀಯವಾಗಿತ್ತು ಅಂತಂದರೆ, ಎಲ್ಲ ಬಡವರು, ಅಲ್ಪಸಂಖ್ಯಾತರು, ದೀನದಲಿತರು ಮತ್ತು ರೈತರು, ಯುವಕರು, ನಿರುದ್ಯೋಗಿಗಳು ಎಲ್ಲರೂ ಸಹ ಮೆಚ್ಚಿಕೊಂಡು ನಮ್ಮ ಸ್ಥಿತಿ ಉತ್ತಮವಾಗ್ತದೆ, ನರೇಂದ್ರ ಮೋದಿಯವರನ್ನ ತರಬೇಕು ಅಂತೇಳಿ 10 ವರ್ಷಗಳ ಹಿಂದೆ ಅಧಿಕಾರಕ್ಕೆ ತಂದ್ರಿ. ಅವರು ಹೇಳಿದರು 6 ತಿಂಗಳ ಒಳಗಾಗಿ ನಮ್ಮ ಅಧಿಕಾರಕ್ಕೆ ಬಂದರೆ ಹೊರದೇಶದಲ್ಲಿ ಬಚ್ಚಿಟ್ಟಿದ್ದ ಹಣವನ್ನು, ಕಪ್ಪು ಹಣವನ್ನು ನಮ್ಮ ದೇಶಕ್ಕೆ ತಂದು ಪ್ರತಿಯೊಂದು ಕುಟುಂಬದವರಿಗೂ 15 ಲಕ್ಷ ರೂಪಾಯಿಯನ್ನು ವರ್ಗಾವಣೆ ಮಾಡ್ತೇವೆ ಅಂತ ಹೇಳಿದರು. ಆದರೆ ಈಗಾಗಲೇ 10 ವರ್ಷ ಆಗಿದೆ, 15 ಲಕ್ಷ ಅಲ್ಲ 15 ರೂಪಾಯಿಯೂ ಸಹ ಯಾವುದೇ ಖಾತೆಗೆ ಬಂದಿಲ್ಲ. ಮತ್ತು 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೇವೆ ಅಂತ ಹೇಳಿದ್ರು. 2 ಕೋಟಿ ಅದೇ ರೀತಿ ಆಗಿದ್ದರೆ ನಿರುದ್ಯೋಗ ಸೃಷ್ಟಿ ಆಗಿದ್ದರೆ ಈಗಾಗಲೇ 20 ಕೋಟಿ ನಿರುದ್ಯೋಗ ಸಮಸ್ಯೆ ಪರಿಹಾರ ಆಗಬೇಕಾಗಿತ್ತು, 20 ಕೋಟಿ ಉದ್ಯೋಗ ಸೃಷ್ಟಿ ಆಗಬೇಕಾಗಿತ್ತು. ಆದರೆ ಅಂಕಿಅಂಶಗಳನ್ನು ನಾವು ನೋಡಿದಾಗ ಹಿಂದೆ 2014ರಲ್ಲಿ ನಿರುದ್ಯೋಗ ಶೇಕಡಾವಾರು 35ರಷ್ಟಿತ್ತು.
ಅದು ಕಡಿಮೆ ಆಗಬೇಕಾದಿತ್ತು. ಆದರೂ ಇವತ್ತು ನೋಡಿದ್ರೆ 65% ಏರಿದೆ. ಅಂದರೆ ನಿರುದ್ಯೋಗ ಕಡಿಮೆ ಆಗೋದರ ಬದಲಾಗಿ ಹೆಚ್ಚು ಆಗಿದೆ. ಆದ್ದರಿಂದ ಇವತ್ತು ಆ ನಿರುದ್ಯೋಗ ಸಮಸ್ಯೆಯನ್ನು ನೋಡಿ ನಮ್ಮ ಸರ್ಕಾರ ನಿರುದ್ಯೋಗ ಭತ್ಯೆಯನ್ನು ಕೊಡ್ತಕ್ಕಂಥ ಯೋಜನೆಯನ್ನು ಹಾಕ್ಕೊಂಡು ಪದವೀಧರರಿಗೆ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಸ್ಗಳಿಗೆ 1,500 ರೂಪಾಯಿನ ಭತ್ಯೆಯನ್ನು ಕೊಟ್ಟು ಈಗಾಗಲೇ ಜಾರಿಗೆ ಬಂದಿದೆ. ಮಹಿಳೆಯರಂತೂ ಮುಫತ್ತಾಗಿ ಫ್ರೀಯಾಗಿ ಎಲ್ಲಿಗೆ ಬೇಕಾದರೂ KSRTC ಬಸ್ಗಳಲ್ಲಿ ಪ್ರಯಾಣ ಮಾಡ್ಬೋದು. ಅದರಿಂದ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ. ಸಂತೋಷವಾಗಿ ಅವ್ರ ಕುಟುಂಬ ಸದಸ್ಯರುಗಳನ್ನು ನೋಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ಕರೆಂಟು ಫ್ರೀ ಬರ್ತಾ ಇದೆ. ಮತ್ತು ಒಂದು ಕುಟುಂಬದ ಮಹಿಳೆಯರಿಗೆ 2,000 ರೂಪಾಯಿ ಅವರ ಖಾತೆಗೆ ಹೋಗ್ತಾ ಇದೆ. ಹೀಗಾಗಿ ಎಲ್ಲರೂ ಸಮೃದ್ಧಿಯಿಂದ ಸಂತೋಷದಿಂದ ಕಾಂಗ್ರೆಸ್ ಸರ್ಕಾರವನ್ನು ಆಶೀರ್ವಾದ ಮಾಡಿದ್ದಾರೆ. ಈಗಾಗಲೇ ಆಶೀರ್ವಾದ ಮಾಡಬೇಕು ಅಂತಕ್ಕಂಥ ಭರವಸೆಯನ್ನು ತಾವು ಕೊಡ್ತಾ ಇದ್ದೀರಿ. ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳನ್ನು ನಾವು ಕೊಡ್ಬೋದು. ಅವರು ಅಧಿಕಾರಕ್ಕೆ ಬಂದಾಗ ಏನು ಘೋಷಣೆ ಮಾಡಿದ್ರು, ಭ್ರಷ್ಟಾಚಾರವನ್ನು ತೆಗೆದಾಕ್ತೇನೆ, ಬಡತನವನ್ನು ನಿವಾರಣೆ ಮಾಡಿ ಎಲ್ಲರಿಗೂ ಸರಿಸಮಾನವಾದಂಥ ಹಕ್ಕು, ಸರಿಸಮಾನವಾದಂಥ ಸಮಬಾಳು ಅಂತೇಳಿ ಹೇಳಿದರು. ಆದರೆ ಬಡತನ ಜಾಸ್ತಿ ಆಗ್ತಾನೇ ಇದೆ. ಕೊಳ್ಳುವ ಶಕ್ತಿ ಭಾಳ ಕಡಿಮೆ ಆಗ್ತಾ ಇದೆ. ಇವತ್ತು ದುಬಾರಿ ಎಲ್ಲ ವಸ್ತುಗಳು ಸಹ ದುಬಾರಿಯಾಗಿದೆ. ಗ್ಯಾಸ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಮತ್ತು ಡೀಸೆಲ್ ಇರ್ಬೋದು, ಮತ್ತು ನಮ್ಮ ದವಸ ಧಾನ್ಯಗಳಿರ್ಬೋದು, ಪ್ರತಿಯೊಂದೂ ಸಹ ಹೆಚ್ಚು ಬೆಲೆ ಆಗ್ತಾ ಇದೆ. ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇವತ್ತು ಕಡಿಮೆಯಾಗಿದೆ. ಅದನ್ನೆಲ್ಲ ಅರಿತುಕೊಂಡು ನಮ್ಮ ಕರ್ನಾಟಕದಲ್ಲಿ ಉತ್ತಮವಾದಂಥ ಆಡಳಿತ ನಡೀತಾ ಇದೆ. ಈಗ ನಮ್ಮ ಅಭ್ಯರ್ಥಿಗಳು ಬರ್ತಾ ಇದ್ದಾರೆ. ಆದ್ದರಿಂದ ತಾವೆಲ್ಲ ನಮ್ಮ ಅಭ್ಯರ್ಥಿಗೆ ಆಶೀರ್ವಾದ ಮಾಡಬೇಕು. ನಮ್ಮ ಅಭ್ಯರ್ಥಿಯನ್ನು ಹೆಚ್ಚು ಮತದಿಂದ ಗೆಲ್ಲಿಸಬೇಕು. ಯಾಕೆಂತ ಹೇಳಿದ್ರೆ ಈ ನಮ್ಮ ಹಾಸನ ಕ್ಷೇತ್ರ, ಮಂಡ್ಯ ಕ್ಷೇತ್ರ ಇವೆಲ್ಲ ಬಹಳ ಪ್ರತಿಷ್ಠಿತವಾದಂಥ ಒಂದು ಕ್ಷೇತ್ರ. ಒಂದೇ ಕುಟುಂಬದವರ ಆಡಳಿತದಲ್ಲಿ ಈ ಎರಡೂ ಜಿಲ್ಲೆಗಳು ಸಿಕ್ಕಾಕೊಂಡಿವೆ. ಅದನ್ನು ಕೊನೆಗಾಣಿಸಬೇಕು. ಇದನ್ನು ಬೇರೆ ಇತಿಹಾಸವನ್ನೇ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಲೇಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಒಳ್ಳೆಯ ಸರ್ಕಾರ ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಆಶಯಗಳನ್ನು ಈಡೇರಿಸ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಕೊಟ್ಟಿದ್ದರು. ಆದರೆ BJP ಸರ್ಕಾರ ಸಂವಿಧಾನ ಬುಡಮೇಲು ಮಾಡ್ತಕ್ಕಂಥದ್ರ ಜೊತೆಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನೇ ಇವತ್ತು ತಿಲಾಂಜಲಿ ಆಗ್ತಾ ಇದ್ದಾರೆ. ಆದ್ದರಿಂದ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕು, ದೀನದಲಿತರು, ಹಿಂದುಳಿದವರು ಇವತ್ತು ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಬಲ ಕೊಡಬೇಕು. ಯಾಕೆಂತ ಹೇಳಿದ್ರೆ ಸಂವಿಧಾನ ಉಳಿದರೆ ಮಾತ್ರ ನಮ್ಮೆಲ್ಲರ ಬದುಕು ಹಸನಾಗ್ತದೆ. ಸಂವಿಧಾನವನ್ನು ಏನಾದ್ರೂ ಕಿತ್ತಾಕಿದ್ರೆ ಈಗಾಗಲೇ ಹೇಳಿದ್ದಾರೆ, ಅದಕ್ಕೆ ಅವ್ರು ಕಿತ್ತಾಕೋದ್ರ ಬದಲಾಗಿ ನಾವೇ ಅವರನ್ನು ಕಿತ್ತಾಕ್ತಕ್ಕಂಥದ್ದು ಸೂಕ್ತ ಅಂಥೇಳಿ ನಾವು ತಿಳ್ಕೊಳ್ಬೇಕು. ಹೀಗಾಗಿ ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಸ್ಥಾನಗಳನ್ನು ಕಾಂಗ್ರೆಸ್ನವರು ಗಳಿಸ್ಕೊಂಡು ಇನ್ನೂ 4 ವರ್ಷಗಳ ಕಾಲ ಸರ್ಕಾರ ಇರ್ತದೆ. 5 ಗ್ಯಾರಂಟಿಗಳನ್ನು ಮುಂದುವರಿಸ್ಕೊಂಡು ಹೋಗ್ತೇವೆ. ಅವರು ಅಪಪ್ರಚಾರ ಮಾಡ್ತಾರೆ. BJP ಮತ್ತು JDSನವರು ಈ ಚುನಾವಣೆ ಆದ ಮೇಲೆ ಈ ಸರ್ಕಾರವನ್ನೇ ಕಿತ್ತಾಕ್ತೇವೆ, 5 ಗ್ಯಾರಂಟಿ ಯೋಜನೆಗಳನ್ನು ರದ್ದು ಮಾಡ್ತಾರೆ ಅಂತಕ್ಕಂಥದ್ದು ಹೇಳ್ತಾರೆ. ತಾವು ಈ ಕಿವಿಗೊಡದೆ ಯಾವುದೇ ಒಂದು ಅಪಪ್ರಚಾರಕ್ಕೆ ಕಿವಿಗೊಡಬಾರ್ದು. ಯಾವುದೇ ಕಾರಣದಿಂದನೂ ಈ 5 ಗ್ಯಾರಂಟಿಗಳನ್ನು ರದ್ದು ಮಾಡೋದಿಲ್ಲ, ಖಂಡಿತವಾಗಿ ಮುಂದುವರಿಸ್ತೇವೆ. ಆದ್ದರಿಂದ ನಮ್ಮ ಸರ್ಕಾರಕ್ಕೆ ಈಗೇನು 136 ಸೀಟ್ ಕೊಟ್ಟು ಆಶೀರ್ವಾದ ಮಾಡಿದ್ದೀರಿ, ಅದೇ ರೀತಿ ಇವತ್ತು ಸುಮಾರು 20 ಸ್ಥಾನಗಳನ್ನಾದರೂ ಗೆಲ್ಲಿಸಿ ನಮ್ಮ ಕೇಂದ್ರ ಸರ್ಕಾರ ರಚನೆ ಮಾಡುವ ಅವಕಾಶ ಕಲ್ಪಿಸಿಕೊಡಬೇಕು ಅಂತೇಳಿ ನಾನು ಮತ್ತೊಮ್ಮೆ ತಮ್ಮೆಲ್ಲರನ್ನು ವಂದಿಸಿ ನನ್ನ 2 ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ತಮ್ಮನ್ನು ಉದ್ದೇಶಿಸಿ ಪಕ್ಷ ಸಂಘಟನೆ ಹಾಗೂ ಭಾರತೀಯ ಜನತಾ ಪಕ್ಷದ ನಡೆನುಡಿ ಹೇಗಿದೆ ಹಾಗೂ ದೇವೇಗೌಡರ
ಅಪವಿತ್ರ ಮೈತ್ರಿಗಳು ಹೇಗೆ ಇದುವರೆಗೂ ನಿರಂತರವಾಗಿ ನಡ್ಕೊಂಡು ಬಂದಿವೆ ಅಂತಕ್ಕಂಥದ್ದನ್ನು ತಮ್ಮ ಮುಂದೆ ಸವಿಸ್ತಾರವಾಗಿ ಮಾತನಾಡಿದಂಥ ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಸೋಮಶೇಖರ್ ಅವರಿಗೆ ಪಕ್ಷದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀವಿ, ದಯವಿಟ್ಟು ಈ ಕಡೆ ಬರ್ಬೇಕ್ರಪ್ಪ, ಇಲ್ಲಿ ತುಂಬ ಆಸನಗಳ ಖಾಲಿ ಇದೆ. ಈಗ ವೇದಿಕೆಯ ಮೇಲೆ ಆಗಮಿಸಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ರಾಜ್ಯಸಭಾ ಸದಸ್ಯರು, ಕಾಂಗ್ರೆಸ್ಸಿನ ಕಾರ್ಯಾಧ್ಯಕ್ಷರು ಆಗಿರ್ತಕ್ಕಂಥ ಚಂದ್ರಶೇಖರ್ ಸಾಹೇಬ್ರವರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದಾರೆ. ಅವರಿಗೆ ಕಾರ್ಯಕ್ರಮದ ಪರವಾಗಿ, ಕಾಂಗ್ರೆಸ್ ಪಕ್ಷದ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆಯೇ ಎಚ್ ಕೆ ಮಹೇಶ್ರವರು, ಹಾಸನದ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿಗಳು ಹಾಗೂ ಹಿರಿಯ ಮುಖಂಡರು, ಅವ್ರಿಗೂ ಕೂಡ ಪಕ್ಷದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಜನರೇ, ಬಂಧುಗಳೇ, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು, ಬಡವರ ಬಂಧು, ದೀನ ದಲಿತರ ಬಂಧು, ಸಮಾನತೆಯ ಹರಿಕಾರರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವೇದಿಕೆಯ ಮೇಲೆ ಆಗಮಿಸಲಿದ್ದಾರೆ. ಹಾಗೂ ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳು ಎದುರಾಳಿಗಳನ್ನು ಸದಬಡಿತೇವೆ ಅಂತಕ್ಕಂಥ ಶಪಥವನ್ನು ನೀವು ಮಾಡಬೇಕಾಗ್ತದೆ ಬಂಧುಗಳೇ. ಈಗ ವೇದಿಕೆಯ ಮೇಲೆ ಆಗಮಿಸಿರ್ತಕ್ಕಂಥ ಅನುಪಮಕ್ಕ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಮಹಾ ದುರಾಡಳಿತದ ವಜೆಯಲ್ಲಿ ಮತ್ತೊಬ್ಬರು ದುರಾಡಳಿತಗಾರರಾಗಿರ್ತಕ್ಕಂಥ ದೇವೇಗೌಡರು ಮತ್ತು ಅವರ ಕುಟುಂಬ ಅವರ ಜೊತೆಯಲ್ಲಿ ಒಡಂಬಡಿಕೆಯನ್ನು ಮಾಡಿಕೊಂಡು ಒಟ್ಟಾಗಿ ಚುನಾವಣೆಯನ್ನು ಮಾಡ್ತಾ ಇದ್ದಾರೆ ಬಂಧುಗಳೇ. ದೇವೇಗೌಡರಿಗೆ ನಾವು ಇಲ್ಲೇ ಈ ವೇದಿಕೆಯ ಮುಖಾಂತರ ಒಂದು ಮಾತನ್ನು ಕೇಳ ಬಯಸ್ತೇನೆ. ದೇವೇಗೌಡ್ರೆ, ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರೇ, ನಿಮಗೂ ಕೂಡ ನಾನು ಒಂದು ಮಾತನ್ನು ಕೇಳ ಬಯಸ್ತೇನೆ. ನಿಮ್ಮ ಈ ಮೈತ್ರಿ ದೇಶದ ಉದ್ಧಾರಕ್ಕ ಅಥವಾ ದೇಶದ ಏಳಿಗೆಗ ಅಥವಾ ಈ ಬಡ ಬಂಧುಗಳ ಉದ್ಧಾರಕ್ಕ ಅಥವಾ ನಿಮ್ಮ ಕುಟುಂಬದ ಏಳಿಗೆಗ? ಮೊದಲು ನೀವು ಈ ಪ್ರಶ್ನೆಯನ್ನ ದೇವೇಗೌಡರು ಮತ್ತು ಅವರ ಕುಟುಂಬದವರಿಗೆ ಕೇಳಬೇಕಾಗ್ತದೆ. ಯಾಕೆಂತ ಅಂದ್ರೆ ದೇವೇಗೌಡರು ಅಥವಾ ಏನು ಅವರ ಪಕ್ಷ ಜಾತ್ಯತೀತ ಜನತಾದಳ ಎಂಬತಕ್ಕಂಥ ಹೆಸರನ್ನು ಮಾಡಿಕೊಂಡು ಕೋಮುವಾದಿಗಳ ಜೊತೆಯಲ್ಲಿ, ಜಾತಿವಾದಿಗಳ ಜೊತೆಯಲ್ಲಿ, ಧರ್ಮಗಳ ನಡುವೆ ಕೋಮು ದ್ವೇಷವನ್ನು ಬಿತ್ತುವುದರ ಮೂಲಕ ರಾಜಕಾರಣದ ಪ್ರಗತಿಯನ್ನ ಕಾಳು ಮಾಡ್ತಕ್ಕಂಥ ಅನೈತಿಕ ಕೆಲಸವನ್ನ ನೀವು ಮಾಡಿದ್ರಿ ಅಂತಕ್ಕಂಥ ಮಾತನ್ನ ಈ ಸಮಯದಲ್ಲಿ ನಾನು ನೀವು ಮತಗಟ್ಟೆಗೆ ಹೋಗಿ ನಿಂತಾಗ ನಿಮ್ಮ ಕಣ್ಣಿಗೆ ಕಾಣಬೇಕಾಗಿರ್ತಕ್ಕಂಥದ್ದು ನಮ್ಮ ಅಳಿವು ಉಳಿವಿನ ಪ್ರಶ್ನೆ. ನಮ್ಮ ಕಾಂಗ್ರೆಸ್ ಪಕ್ಷ ಈ ಚುನಾವಣೆಯಲ್ಲಿ ಗೆದ್ದರೆ ನಮ್ಮ ಉಳಿವು, ನಮ್ಮ ನಲಿವು. ಏನಾದರೂ ನಮಗೆ ದಯವಿಟ್ಟು ಬಂಧುಗಳು ಗಲಾಟೆ ಮಾಡಬಾರ್ದು. ಇಲ್ಲೇನೋ ನಾಯಕ ಮುಖಂಡರುಗಳು ಮಾತನಾಡ್ತಾರೆ ಮುಂದೆ, ಅವುಗಳನ್ನು ಶಾಂತಚಿತ್ತರಾಗಿ ಕೇಳಬೇಕು. ಯಾಕೆಂತ ಅಂದರೆ ಸಿದ್ದರಾಮಯ್ಯ ಸಾಹೇಬರು ಈಗಾಗಲೇ ಹೊರಟಿದ್ದಾರೆ. ಅವರು ಬರೋವರೆಗೂ ಕೂಡ ಇಲ್ಲಿ ಬಂದಿರತಕ್ಕಂಥ ಅಪಾರ ಜನಸ್ತೋಮವನ್ನು ಹಿಡಿದಿಟ್ಕೊಳ್ಬೇಕಾದಂಥ ಒಂದು ಕೆಲಸ ಅತ್ಯಂತ ಆ ಪಕ್ಷವನ್ನೇ ಮುಗಿಸ್ತಕ್ಕಂಥ ಒಂದು ದುಷ್ಟ ಕೃತ್ಯವನ್ನು ಇದುವರೆಗೂ ಮಾಡಿಕೆ ಬಂದಿದ್ದಾರೆ ದೇವೇಗೌಡರು. 1996ರಲ್ಲಿ ಅವರು 16 ಸೀಟ್ ಗೆದ್ದಿದ್ದಾಗ ಕರ್ಕೊಬಂದು ನಮ್ಮ ಪಕ್ಷದ ಕೃಪಾ ಕಟಾಕ್ಷದಿಂದ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳನ್ನು ಮಾಡಿದರೆ, ನೀವು ಕಾಂಗ್ರೆಸ್ ಅನ್ನೇ ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರಿ. ಅದಕ್ಕಾಗಿ ನೀವು ಅಧಿಕಾರವನ್ನು ಕಳ್ಕೊಂಡ್ರೆ ವಿನ
ನಮ್ಮ ಪಕ್ಷದ ಯಾವ ತಪ್ಪಿನಿಂದಲೂ ನೀವು ಅಧಿಕಾರವನ್ನು ಕಳ್ಕೊಳ್ಳಿಲ್ಲ ದೇವೇಗೌಡ್ರೆ. ನೀವು ಹಿರಿಯ ಸರದಾರರಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಧಾವಿಸ್ತಿದ್ದಾರೆ. ಹಾಗೆ ನಮ್ಮ ಆಶೀರ್ವಾದ ಮಾಡಬೇಕಂತ ತಮ್ಮಲ್ಲಿ ಕೈ ಮುಗಿದು ಕಾಲಿಗೆ ಬೀಳುವುದರ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಬಂಧುಗಳೇ. ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ನನ್ನ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಕೇಸ್ ಹಾಕ್ಸೋದ್ರ ಮೂಲಕ ಇವತ್ತು ನಮ್ಮನ್ನೆಲ್ಲ ಜೈಲಿಗೆ ಕಳ್ಸೋಂಥ ಕೆಲಸವನ್ನ ಇವತ್ತು ರೇವಣ್ಣವರು ದೇವೇಗೌಡರ ಮನೆ ಕುಟುಂಬ ಮಾಡಿದೆ. ಇವತ್ತು ಈಗಾಗಲೇ ಸಿದ್ದರಾಮಯ್ಯ ಅವರು ನಿಮ್ಮೆಲ್ಲರ ಉದ್ದೇಶಿಸಿ ಮಾತಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಪೂರ್ವವಾದಂಥ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಬಂಧುಗಳೇ, ನನ್ನ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಸಾಮಾಜಿಕ ನ್ಯಾಯದ ಅಧಿಕಾರರು, ಗ್ಯಾರಂಟಿ ಕಾರ್ಯಕ್ರಮಗಳ ಸರದಾರರೂ ಆದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ವೇದಿಕೆ ಧಾವಿಸಿದ್ದಾರೆ. ಅವರೆಲ್ಲರೂ ಚಪ್ಪಾಳೆ ತಟ್ಟದ ಮೂಲಕ ಅವ್ರನ್ನ ಅಚ್ಚುರಿಯಾಗಿ ಬರಮಾಡ್ಕೋಬೇಕಂತ ನನ್ನ ಬಂಧುಗಳನ್ನ ಕೈ ಮುಗಿದು ಮನವಿ ಮಾಡ್ಕೊಳ್ತೇನೆ. ಗುಡುಗುಡುಗುವ ಗುಡುಗಿನಲ್ಲೂ ಎದೆಗೊಂದದೆ ಆರ್ಭಟಿಸಿದೆ. ಸಿಡಿ ಸಿಡಿಯುವ ಸಿಡಿಲಿನಲ್ಲೂ ಅಂಜದೆಯೇ ಘರ್ಜಿಸಿದೆ. ಹೆಜ್ಜೆಲೆ ಅಚ್ಚೊತ್ತಿದೆ ಕಟು ಸತ್ಯವು ಧರ್ಮ. ಕಣ್ಬಿಟ್ಟರೆ ಎದುರಾಣಿಯು ಭಸ್ಮವೇ ನರಸಿಂಹ. ವೇದಿಕೆಗೆ ನನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಹಾಗೂ ಜನಮೆಚ್ಚಿದ ಉಪಮುಖ್ಯಮಂತ್ರಿಗಳು ಆದಂತಹ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಹೊನ್ನುಡಿಯದು ಮರುನುಡಿಯುವರಿಲ್ಲ. ನ್ಯಾಯಾಂಗದ ಕನ್ನಡಿಯದು ಕಡೆಗಣಿಸುವುದಿಲ್ಲ. ನೀನೆನೆದರೆ ಕಕ್ಕಲ್ಲದು ಬಂಗಾರವು ತಾನೆ. ನಿನ್ನಸ್ತದಿ ಪಡೆದವರಿಗೆ ಸೌಭಾಗ್ಯವು ತಾನೆ. ನಿನ್ನನ್ನು ನಂಬಿದ ಜನ ಬಡತನ ಕಂಡಿಲ್ಲ. ಒಳ್ಳೆ ನರಸೀಪುರ ಆಯ್ತು. बोलो भारत माता की।
कांग्रेस पार्टी की, सोनिया गांधी की. ಈ ಹೊಳೆ ನರಸೀಪುರದವ್ರ ಚೇಷ್ಟೆ ಜಾಸ್ತಿ. ಗೆದ್ದ ಮೇಲೆ ಪಟಾಕಿ ಹೊಡಿರೋ ಅಂದ್ರೆ ಈಗ ಪಟಾಕಿ ಹೊಡಿತಾವ ನೋಡಿ ಎಲ್ಲ. ಆಯ್ತು ಸಾಕು, ನಿಲ್ಸಕೇಳಿ. ಬಂಧುಗಳೇ, ತಾಳ್ಮೆಯಿಂದ ಇರಬೇಕು. ನಾವಿನ್ನ ಚನ್ನರಾಯಪಟ್ಟಣಕ್ಕೆ ಹೋಗ್ಬೇಕು, ಅದಾದ್ಮೇಲೆ ಇನ್ನೊಂದು ಪಾಸ್ಟಕ್ಕೆ ಬೆಂಗಳೂರಿಗೆ ಹೋಗ್ಬೇಕು. ದಯವಿಟ್ಟು ಕ್ಷಮಿಸಬೇಕು, ತಾಳ್ಮೆಯಿಂದ ಇರಬೇಕು. ವೇದಿಕೆ ಇರುವಂತ ನಮ್ಮ ಸ್ವಲ್ಪ ಆಯ್ತು, ಪೊಲೀಸವರು ಕಾಣ್ತಾರೆ. ಒಂದು ನಿಮಿಷ ತಾಳ್ಮೆಯಿಂದ ಇರಬೇಕು. ಕ್ಯಾಂಡಿಡೇಟ್ ಎಲ್ಲ ಬರಕ್ಕಾಗಲ್ಲ. ನೋ ಕ್ಯಾಂಡಿಡೇಟ್, ನೋ ಕ್ಯಾಂಡಿಡೇಟ್. ಇದು ಎಲೆಕ್ಷನ್ ಕಮಿಷನ್ ಎಲ್ಲ ಈಗಾಗಲೇ ಬರೆದ್ಬಿಟ್ಟವ್ರೆ. ಕ್ಯಾಂಡಿಡೇಟ್ನ ಬರಕ್ಕಾಗಲ್ಲ. ಕ್ಯಾಂಡಿಡೇಟ್ ಇಲ್ಲದೆ ಇದು ಪ್ರಚಾರ. ಎಲೆಕ್ಷನ್ ಕಮಿಷನ್ ಅವರು ಇದೆಲ್ಲ ಅವನ ಅಕೌಂಟ್ಗೆ ಹಾಕ್ಬಿಡ್ತಾರೆ. ಇದು ಪಾರ್ಟಿ ಕಾರ್ಯಕ್ರಮ, ಅದಕ್ಕೆ ನಾನೇ ಶುರು ಮಾಡ್ತಾ ಇದ್ದೀನಿ. ಇದು ಕಾಂಗ್ರೆಸ್ ಕಾರ್ಯಕ್ರಮ. ಸುಮ್ಮನೆ ನೀವು ಬಂಧುಗಳೇ, ವೇದಿಕೆ ಮೇಲೆ ಸ್ವಲ್ಪ ಇರಬೇಕು. ನೋ ಕ್ಯಾಂಡಿಡೇಟ್. ವೇದಿಕೆ ಇರುವಂತ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ ಆಯ್ತು, ನಮ್ಮ ಜಿಲ್ಲಾ ಮಂತ್ರಿಗಳಂತ ರಾಜಣ್ಣವರೇ, ನಮ್ಮ ಅಭ್ಯರ್ಥಿಗಳ ತಾಯಿ ಶ್ರೀಮತಿ ಅನುಪಮ್ಮನವರೇ, ಸಂಸತ್ ಸದಸ್ಯರಾದಂಥ GC ಚಂದ್ರಶೇಖರ್ ಅವರೇ, ನಮ್ಮ ಶಾಸಕರಾದಂಥ ಶಿವಲಿಂಗೇಗೌಡ್ರೆ, ಆನಂದ್ ಅವರೇ, ನಮ್ಮ ಸೋಮಶೇಖರ್ ಮಾಜಿ ಮಂತ್ರಿಗಳಿದ್ದಾರೆ, ಶ್ರೀಧರ್ ಗೌಡ್ರಿದ್ದಾರೆ, ಕೃಷ್ಣ ಗೌಡ್ರಿದ್ದಾರೆ, ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ, ಮಂಜೇಗೌಡರಿದ್ದಾರೆ, ಮಹೇಶ್ ನಮ್ಮ ಜನರಲ್ ಸೆಕ್ರೆಟರಿ ಇದ್ದಾರೆ, ಇನ್ನು ಬಹಳ ಜನ ಎಲ್ಲ ಮುಖಂಡರುಗಳು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲ ಕೂಡ ಇದ್ದಾರೆ. ನೋಡ್ರಪ್ಪ, ಸುಮೇರ್ ಇಲ್ಲಿ ನೋಡ, ಜೈಕಾರ ಎಲ್ಲ ಸ್ವಲ್ಪ ನಿಲ್ಲಿಸ್ಬೇಕಿಲ್ಲಿ. ನಿಲ್ಲಿಸ್ತಿರೋ ಇಲ್ಲೋ, ನಿಲ್ಲಿಸ್ತಿರೋ ಇಲ್ಲೋ ಹೇಳ್ತಾ ಇದ್ದೀನಿ. ಎಲ್ಲ ತರಲೆಗಳು ನೀವು. ಕ್ಯಾಂಡಿಡೇಟ್ನ ಕರ್ಸಕ್ ಆಗಲ್ಲ ಅಂದಮೇಲೆ ಆಗಲ್ಲ. ಯಾವನು ಹೇಳಿದ್ರು ನಾ ಕೇಳಲ್ಲ. ನಾನು ಬಾಮಲ್ಲಿ ಎಲ್ಲ ಸಭೆ ಹಾಳು ಮಾಡಕ್ ಬಂದಿದ್ದೀರ ನೀವೆಲ್ಲ ತರಲೆಗಳು. ಎಲೆಕ್ಷನ್ ಕಮಿಷನ್ ಅಲ್ಲೆಲ್ಲ ಅಕೌಂಟ್ ಬರ್ತದೆ ಅಂತ ಹೇಳ್ತಾ ಇದ್ದೀನಿ, ತಿರ್ಗಾ ಕ್ಯಾಂಡಿಡೇಟ್ ಅಂತ ಇದ್ದಾರ. ಕ್ಯಾಂಡಿಡೇಟ್ ಹೋಗು ಅಂತ ಹೇಳೋ, ಗಾಡೀಲಿ ತಗೊಂಡು ಎಲ್ಲ ಹೊರಡೆ ಹೋಗು ಅಂತೇಳೆ. ಇಲ್ಲ ಅವ್ನು ಕೂತಿರೋದಕ್ಕೆ ಇದೆಲ್ಲ ಆಟ. ಬಂಧುಗಳೇ, ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಚಾರಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೇವೆ. ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಚುನಾವಣೆಗೆ ಲೆಕ್ಕಕ್ಕೆ ನಮ್ಮ ಅಭ್ಯರ್ಥಿಗೆ ಬರ್ತದೆ. ಆ ದೃಷ್ಟಿಯಿಂದ ನಾವು ಎಲ್ಲೂ ಕೂಡ ನಮ್ಮ ಅಭ್ಯರ್ಥಿಯನ್ನ ನಾವು ವೇದಿಕೆಯಲ್ಲಿ ಕರೆಸ್ಲಿಕ್ಕೆ ಆಗ್ತಾ ಇಲ್ಲ. ಇದು KPCC ವತಿಯಿಂದ ಮಾಡ್ತಾ ಇರೋಂಥ ಒಂದು ಕಾರ್ಯಕ್ರಮ, ಕಾಂಗ್ರೆಸ್ನ ಚುನಾವಣಾ ಪ್ರಚಾರ ಕಾರ್ಯಕ್ರಮ. ಅದಕ್ಕೆ ನಾವು ಜಿಲ್ಲೆಯಲ್ಲಿ ಬೆಳಗ್ಗೆಯಿಂದ ಯಾವ ಪ್ರಚಾರ ಸಭೆಗೂ ಕೂಡ ನಮ್ಮ ಅಭ್ಯರ್ಥಿಗಳನ್ನು ಒಳಗಡೆ ನಾವು ಸ್ಟೇಜ್ಗೆ ಕರೀತಾ ಇಲ್ಲ. ಅರ್ಥ ಮಾಡ್ಕೊಳ್ಬೇಕು. ಹುಡುಗರು ನಿಮ್ಮ ಪ್ರೀತಿ ವಿಶ್ವಾಸ ಇತ್ತು ಅಂದರೆ ನೀವೆಲ್ಲ ಸೇರಿ ಏನು 26ನೇ ತಾರೀಕು ನಡೀತದೆ ಎಲೆಕ್ಷನ್ನು,
ಬಟನ್ ಅದುಮ ತಕ್ಷಣ ಸೀದಾ ಹೋಗಿ ನಮ್ಮ ಅಭ್ಯರ್ಥಿ ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೋಬೇಕು. ಆ ರೀತಿ ನೀವು ಬಟನ್ ಅದಬೇಕು. ನಾನು ಸಿದ್ದರಾಮಯ್ಯನವರು ಇಬ್ರು ನಾನೆಲ್ಲ ಒಂದು ಮೂಲೆಯಲ್ಲಿ ಒಂದು ಸಭೆಗೆ ಬಂದಿದ್ದೆ. ಸಿದ್ದರಾಮಯ್ಯನವರು ಬರೋಕ್ಕಾಗಲಿಲ್ಲ. ಅಸೆಂಬ್ಲಿಲಿ ನಾವು ಸರಿಯಾಗಿ ಈ ಜಿಲ್ಲೆಗೆ ಟೈಮ್ ಕೊಟ್ಟಿದ್ದಿದ್ರೆ ಕನಿಷ್ಠ 4 ಸೀಟಾರು ನಾವು ಗೆಲ್ತಿದ್ದೋ. ಇವತ್ತು ಮುಂದಕ್ಕೆ MP ಸೀಟ್ಗೆ ನೀವು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿನ ನೀವು ಗೆಲ್ಲಿಸಿ ಮುಂದಕ್ಕೆ 7 ಕೂಡ ಕಾಂಗ್ರೆಸ್ ಅಭ್ಯರ್ಥಿ ವಿಧಾನಸೌಧಕ್ಕೆ ಗೆಲ್ತಾರೆ ಅನ್ನೋ ಆತ್ಮವಿಶ್ವಾಸ ಇದೆ. ಹೊಳೆನರಸೀಪುರ ಕ್ಷೇತ್ರದ ಮಹಾಜನತೆ ಪುಟ್ಸಾಮಗೌಡರು ಆದ್ಮೇಲೆ, ಶ್ರೀಕಂಠಯ್ಯನವರು ಆದ್ಮೇಲೆ ಯಾರನ್ನು ಕೂಡ ಕಾಂಗ್ರೆಸ್ಗೆ ಲೋಕಸಭೆಗೆ ನೀವು ಕಳಿಸ್ಲಿಲ್ಲ. ಬಿಡ್ರಿ ಪೊಲೀಸ್ ಅವ್ರು, ಬಿಡ್ರಿ ಮಾತಾಡ್ಬೇಡಿ, ಬಿಡ್ರಿ ಅವರೆಲ್ಲ ಸೆಕ್ಯೂರಿಟಿ ಅವರೆಲ್ಲ ಬರ್ರಿ, ಬಿಡ್ರಿ ಈ ಕಡೆ ಬನ್ರಿ, ಅವರು ಕಿರ್ಚ್ಕೊಳ್ಳಿ. ಲೋಕಸಭೆಗೆ ಯಾರು ಕೂಡ ಕಳಿಸ್ಲಿಲ್ಲ. ಆದ್ರೆ ನೀವೆಲ್ಲ ಸೇರಿ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಬೇಕು. ಹಾಸನ ಕ್ಷೇತ್ರದ ಚುನಾವಣೆಯನ್ನ ಫಲಿತಾಂಶವನ್ನ ಇಡೀ ರಾಜ್ಯ ಹಾಗೂ ರಾಷ್ಟ್ರ ನೋಡ್ತಾ ಇದೆ. ಇದು ಗಮನದಲ್ಲಿರಲಿ. ನಮ್ಮ ಅಭ್ಯರ್ಥಿ ನಿಮ್ಮ ಮನೆ ಬಾಗಿಲಿನ ಒಬ್ಬ ಸೇವಕನಾಗಿ ದುಡಿತಾನೆ ಅನ್ನೋ ಆತ್ಮವಿಶ್ವಾಸದಿಂದ ಸಿದ್ದರಾಮಯ್ಯನವರು, ನಾನು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು 3 ಕೂಡ ಆಯ್ಕೆ ಮಾಡಿ ನಮ್ಮ ಪುಟ್ಸಾಮಗೌಡರು ಮೊಮ್ಮಗ ಅನುಪಮ್ಮನವರ ಮಗಂಗೆ ಇವತ್ತು ನಾವು ಟಿಕೆಟ್ ಅನ್ನು ನಾವು ಕೊಟ್ಟಿದ್ದೇವೆ. ಇವತ್ತು ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ. ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ. ಇವತ್ತು ಜನತಾದಳದಿಂದ ಬಹಳ ವರ್ಷಗಳ ಕಾಲ ನೀವು ಜನತಾದಳದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಕಳಿಸ್ಕೊಡ್ತಾ ಇದ್ರಿ. ಈ ಜಿಲ್ಲೆಯಲ್ಲಿ ಏನು ಪ್ರಯೋಜನ ಆಗಲಿಲ್ಲ. ಇವತ್ತು ಈ ಜಿಲ್ಲೆಯಲ್ಲಿ ಜನತಾದಳದ ಭದ್ರಕೋಟೆ ಅನ್ಕೊಂಡಿದ್ರು. ನಿಮ್ಮ ಆಕ್ರೋಶ ನೋಡಿದ್ರೆ ನನಗೆ ಮನಸ್ಸಿಗೆ ಬಹಳ ನೋವಾಗ್ತಾ ಇದೆ. ನನಗೆ ಶಿವಲಿಂಗೇಗೌಡರು ಸ್ವಲ್ಪ ಇರ ನನಗೆ ಶಿವಲಿಂಗೇಗೌಡರು ಮತ್ತು ರಾಜಣ್ಣವರು ಕಾರಲ್ಲಿ ಬರ್ಬೇಕಾದ್ರೆ ಹೇಳ್ತಾ ಇದ್ರು, ಈ ಹೊಳೆನರಸೀಪುರದಲ್ಲಿ ಯಾವನಾರು ಒಬ್ಬ ಲೈಟ್ ಹಾಕ್ಸ್ಬೇಕಾದ್ರೂ ಕೂಡ ಹೋಗಿ MLA ಫೋಟೋ ಇಟ್ಕೋಬೇಕಂತೆ. ಫೋಟೋ ಇಲ್ಲ ಅಂದ್ರೆ PDO ಹೇಳಿ ಲೈಟು ನಿಲ್ಲಿಸ್ಬಿಡ್ತಾರಂತೆ. ಕೊಲ್ಯೂಷನ್ ಗೌರ್ಮೆಂಟ್ ಇತ್ತು. ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಇದ್ರು, ರೇವಣ್ಣ ಮಂತ್ರಿ ಇದ್ದ. ಪಾಪ ಅವನು ಯಾರೋ ಒಬ್ಬ ಹುಡುಗ ಸ್ಕೂಲ್ ಶುರು ಮಾಡ್ತಿದ್ದ. ಆ ಸ್ಕೂಲ್ ಮಾಡೋದಕ್ಕೂ NOC ಕೊಡಿಸ್ಲಿಲ್ಲ ರೇವಣ್ಣ. ಎಂತ ಆಡಳಿತ ನಾನು ರಾಜ್ಯದಲ್ಲಿ ಎಲ್ಲೂ ನೋಡಲಿಲ್ಲ. ಇಂಥ ದುರಾಡಳಿತ ಈ ಹೊಳೆನರಸೀಪುರದಲ್ಲಿ ನಡೀತಾ ಇತ್ತು. ಅದಕ್ಕೆ ನೀವು ಕೊನೆ ಮಾಡಬೇಕು ಅಂತ ಹೇಳಲಿಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ಇದು ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು. ನಿಮ್ಮ ತೀರ್ಪು ಮುಂದೆ ಏನೂ ಇಲ್ಲ. ನೀವು ಒಂದು ಗಟ್ಟಿಯಾದಂಥ ನಿರ್ಧಾರವನ್ನು ನೀವು ಮಾಡಬೇಕು. ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಯಾವನೋ ನಾನು ನಿಲ್ಸ್ಬಿಟ್ಟು ಹೋಯ್ತೀನಿ ಅಷ್ಟೇ. ನಾನೀಗ ಎಲ್ಲ ಕಾಂಗ್ರೆಸ್ ಹಾಳು ಮಾಡಕ್ ನೀವು ಬಂದಿರೋದು. ನೀವು ಇವತ್ತು ಈ ರಾಜ್ಯದಲ್ಲಿ ನಾನು, ಸಿದ್ದರಾಮಯ್ಯನವರು, ರಾಜಣ್ಣವರು, ಶಿವಲಿಂಗೇಗೌಡರು, ಚಂದ್ರಶೇಖರ್ ಯಾಕೆ ಬಂದಿದ್ದೀವಿ ಅಂತ ಹೇಳಿದ್ರೆ, ಹೊಳೆನರಸೀಪುರದ ಕ್ಷೇತ್ರದ ಜೊತೆಯಲ್ಲಿ ನಾವಿದ್ದೇವೆ. ಕಾಂಗ್ರೆಸ್ ಸರ್ಕಾರ ನಿಮ್ಮ ಜೊತೆಲಿ ಇದೆ ಅಂತ ಹೇಳಲಿಕ್ಕೋಸ್ಕರ ನಾವಿಲ್ಲಿಗೆ ಬಂದಿದ್ದೇವೆ. ಈ ದುರಾಡಳಿತವನ್ನ ಮುಕ್ತಿ ಮಾಡ್ತೇವೆ ಅಂತ ಹೇಳಲಿಕ್ಕೋಸ್ಕರ ನಾವಿಲ್ಲಿಗೆ ಬಂದಿದ್ದೇವೆ. ನಿಮ್ಮ ಜೊತೆ
ನಿಮ್ಮ ಜೊತೆ ಕೈ ಜೋಡಿಸಿ ಈ ದುರಾಡಳಿತಕ್ಕೆ ಅಂತ್ಯ ಆಡ್ತೀವಿ ಅಂತ ಹೇಳಲಿಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿದ್ದೇವೆ. ನನ್ನ ಸೋದರಿ ಅನುಪಮ ಇಲ್ಲಿದ್ದಾಳೆ. ನಾನು ನಿಮ್ಗೆ ಮನವಿ ಮಾಡ್ತಾ ಇದ್ದೇವೆ. ಇಲ್ಲಿ ನಮ್ಮ ಅಭ್ಯರ್ಥಿ ಅನುಪಮ ಅವ್ರ ಮಡ್ಲಿಗೆ ನಿಮ್ಮ ಓಟ್ ಹಾಕ್ಬಿಟ್ಟು ಆ ಮಕ್ಕಳನ್ನ ಸಾಕ್ಬೇಕು ಅಂತ ಕೇಳಲಿಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿದ್ದೇವೆ. ಆ ತಾಯಿಗೆ, ಗೌಡ್ರ ಕುಟುಂಬಕ್ಕೆ ಸಹಾಯ ಮಾಡಿದ್ದೀರಿ, ನಾನು ಇಲ್ಲ ಅಂತ ಹೇಳುದಿಲ್ಲ. ಎಷ್ಟು ಮಾಡ್ತೀರಿ? ಪಾರ್ಲಿಮೆಂಟ್ ಮೆಂಬರ್ ಆಯ್ತು, MLA ಆಯ್ತು, ಮಂತ್ರಿ ಆಯ್ತು, MLC ಆಯ್ತು, ರಾಜ್ಯಸಭೆ ಆಯ್ತು, ಮಂಡ್ಯದಲ್ಲಿ ಒಬ್ರು, ಅಲ್ಲಿ ಅಳಿಯ ಆಯ್ತು, ಇಲ್ಲಿ ಮೊಮ್ಮಗ ಆಯ್ತು, ಇನ್ಯಾರು ಕಾರ್ಯಕರ್ತರು ಇರ್ಲಿಲ್ವಾ ಅಂತ ಕೇಳಲಿಕ್ಕೆ ನಾನು ನಿಮ್ಮ ಮುಂದೆ ನಾನು ನಿಂತಿದ್ದೇನೆ. ಈ ನನ್ನ ಸೋದರಿ 2 ಬಾರಿ ಸೋತಿದ್ದಾರೆ. ಅವರ ಸುಪುತ್ರ 1 ಬಾರಿ ಸೋತಿದ್ದಾರೆ. ಇನ್ನು ಮುಂದಕ್ಕೆ ಜಯ ಅಭ್ಯರ್ಥಿ ಅಲ್ಲ, ನಿಮ್ಮ ಜಯ ಇದು ಅಂತ ಹೇಳಲಿಕ್ಕೋಸ್ಕರ ನಾನು ಇಲ್ಲಿಗೆ ನಿಂತಿದ್ದೇನೆ. ಬಂಧುಗಳೇ, ಕರ್ನಾಟಕ ರಾಜ್ಯದ ಮಹಾಜನತೆ ನಿಮ್ಮ ತೀರ್ಪಿಗೋಸ್ಕರ ಕಾಯ್ತಾ ಇದ್ದಾರೆ. ಈಗ ಬಿಜೆಪಿಯವರು ಈಗ ಅವರಿಬ್ರು ಸೇರಿ ಒಂದಾಗಿದ್ದಾರೆ, ಪಾರ್ಟ್ನರ್ಸ್ ಆಗ್ಬಿಟ್ಟಿದ್ದಾರೆ. ನೀವು ಪಾರ್ಟ್ನರ್ಸ್. ಇದೇ 1 ವರ್ಷದಿಂದ ಮೋದಿ ಅವರು ಏನು ಹೇಳಿದ್ರು ದೇವೇಗೌಡರವ್ರ ಕುಟುಂಬದವ್ರ ಬಗ್ಗೆ, ಪ್ರೀತಮ್ ಗೌಡ ಏನು ಹೇಳ್ತಿದ್ದ, ಬಿಜೆಪಿಯವರು ಏನೇನು ಹೇಳ್ತಿದ್ರು, ಇದನ್ನೆಲ್ಲ ನೀವು ನೋಡ್ತಾ ಇದ್ದೀರಿ. ಈಗ ಇಬ್ರು ಬಾಯ್ ಆಗಿ ಪಾರ್ಟ್ನರ್ಗಳಾಗಿದ್ದಾರೆ. ನಾನು ಬಿಜೆಪಿಯವರು ಕೇಳ್ತಾ ಇದ್ದೀನಿ, ಜನತಾದಳದವ್ರು ಕೇಳ್ತಾ ಇದ್ದೀನಿ, 5 ವರ್ಷದಲ್ಲಿ ಮೋದಿಯವರು ಕೊಟ್ಟಂತ ಮಾತು ಉಳಿಸ್ಕೊಳಕ್ಕಾಗಲಿಲ್ಲ. ಇವತ್ತು ಬೆಳಗ್ಗೆ ನಾವು ಪೇಪರಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೇವೆ. ಏನಪ್ಪಾ ಅಂದ್ರೆ ಎಲ್ಲ ಚೊಂಬು ಅಂತ, ಎಲ್ಲ ಖಾಲಿ ಚೊಂಬು. 15 ಲಕ್ಷ ಈಗ ಕಪ್ಪು ಹಣ ಎಲ್ಲ ಹೊರಗಡೆಯಿಂದ ತಗೊಬಂದ್ಬಿಟ್ಟು ತಂದು ಜನ್ಧನ್ ಅಕೌಂಟ್ ಓಪನ್ ಮಾಡಿ ನಿಮ್ಮ ಅಕೌಂಟ್ಗೆ ಕೊಡ್ತೀನಿ ಅಂತ ಹೇಳಿದ್ರು. ಬಂತ ನಿಮ್ಮ ಅಕೌಂಟ್ಗೆ ದುಡ್ಡು? ರೈತರಿಗೆ ಆದಾಯ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು, ಡಬಲ್ ಆಯ್ತಾ? ಪ್ರತಿ 1 ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಹೇಳಿದ್ರು, ಕೊಟ್ರಾ? ಏನಿಲ್ಲ. ಕೊಟ್ಟ ಮಾತನ್ನ ಉಳಿಸ್ಕೊಳಕ್ಕಾಗ್ಲಿಲ್ಲ. ಆದ್ರೆ 136 ಜನ ಗೆದ್ದು ಆನಂದು ಮತ್ತು ನಮ್ಮ ಶಿವಲಿಂಗೇಗೌಡರು ಸೇರಿ 136 ಜನ ಗೆದ್ದು ಮಾತು ಕೊಟ್ಟಿದ್ದು ನಿಮಗೆ ಚುನಾವಣೆಯಲ್ಲಿ. 5 ಗ್ಯಾರಂಟಿಗಳನ್ನ ಸೈನ್ ಹಾಕಿ ನಾನು ಸಿದ್ದರಾಮಯ್ಯನವರು ಸೈನ್ ಹಾಕಿ ನಿಮ್ಮ ಮನೆ ಬಾಗಿಲು ಕಳಿಸಿದ್ದು. ಆ ಗ್ಯಾರಂಟಿ ಕಾರ್ಯರೂಪಕ್ಕೆ ತಂದ್ವಾ ಇಲ್ವಾ? ನಿಮ್ಮ ಮನೆ ಬಾಗಿಲಿಗೆ ನನ್ನ ತಾಯಂದಿರಿಗೆ ಹೆಣ್ಮಕ್ಳಿಗೆ 2,000 ರೂಪಾಯಿ ಬರ್ತಾ ಇದೆಯಾ ಇಲ್ವಾ? ಉಚಿತವಾಗಿ ಕರೆಂಟ್ 200 ಯೂನಿಟ್ ವರೆಗೂ ಕೊಡ್ತಾ ಇದೀವಾ ಇಲ್ವಾ? 10 kg ಅಕ್ಕಿ ಕೊಡ್ತಾ ಇದೀವಾ ಇಲ್ವಾ? ನನ್ನ ತಾಯಂದಿರು ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ, ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ, ಕೊಲ್ಲೂರಿಗೆ ಹೋಗ್ತಾ ಇದ್ದಾರೆ, ಮೈಸೂರಿಗೆ ಹೋಗ್ತಾ ಇದ್ದಾರೆ. ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದೀರಾ ಇಲ್ವಾ? ಈ ಚಮ್ಗೋಟ್ ಕೊಡ್ತೀರಾ, ನಿಮ್ ಬಸ್ ಕೋಟ್ ಕೊಡ್ತೀರಾ? ಈ ಚಮ್ಗೋಟ್ ಕೊಡ್ತೀರಾ, ನಿಮ್ಮ ಹಣಕ್ಕೋಸ್ಕರ ದುಡ್ಡು ಕೊಡ್ತೀರಾ? ನಿಮ್ಮ ಬದುಕಿಗೋಸ್ಕರ ನಾವು ಸಹಾಯ ಮಾಡ್ತಾ ಇದ್ದೀವಿ. ಇದನ್ನ ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಕೊಟ್ಟ ಮಾತನ್ನ ಇವತ್ತು ನಾವು ಉಳಿಸ್ಕೊಂಡಿದ್ದೇವೆ. ಬೀಜಿನ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಮುಂದಕ್ಕೆ ಅವರೊಂದು ಚೆಕ್ ಸೈನ್ ಮಾಡಿ ಕಳ್ಸಿಕೊಟ್ಟಿದ್ದಾರೆ. 5 ಗ್ಯಾರಂಟಿಗಳು ಏನು? 1 ಲಕ್ಷ ರೂಪಾಯಿವರೆಗೂ 1 ಲಕ್ಷ ರೂಪಾಯಿವರೆಗೂ ವರ್ಷಕ್ಕೆ ಹೆಣ್ಣು ಮಕ್ಕಳಿಗೆ ಮಹಾಲಕ್ಷ್ಮಿ ಯೋಜನೆ ಕೊಡ್ತೀವಿ ಅಂತೇಳಿ ಇವತ್ತು ಮಾತನ್ನ ಕೊಡ್ತಾ ಇದ್ದೇವೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯುವಕರಿಗೆ 1 ಲಕ್ಷ ರೂಪಾಯಿ ಯುವಕರಿಗೆ ವರ್ಷಕ್ಕೆ ಕೊಡ್ತೀವಿ ಅಂತ ಹೇಳಿದ್ದೇವೆ. ರೈತರು ಕೂಡ ಸಾಲ ಮನ್ನಾ ಮಾಡ್ತೇವೆ, ನಮ್ಮ ಸ್ವಾಮಿನಾಥನ್ ವರದಿನಿ ಅನುಷ್ಠಾನಕ್ಕೆ ತರ್ತೇವೆ ಅಂತ ಹೇಳಿದ್ದೇವೆ. ಇದು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ. ಆದ್ರಿಂದ ಬಂಧುಗಳೇ,
ನಮ್ಮ ಗ್ಯಾರಂಟಿನ ಯಾರು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ವಿಜೇಂದ್ರ ಹೇಳಿದ್ದಾರೆ, ನಮ್ಮ ಸರ್ಕಾರಕ್ಕೆ, ನಮ್ಮ ಪಾರ್ಟಿಗೆ ಓಟ್ಗೆ ಅವ್ರ ಪಾರ್ಟಿ ಬಂದ್ಬಿಟ್ರೆ ಕಾಂಗ್ರೆಸ್ ಗ್ಯಾರಂಟಿ ತಾತ್ಕಾಲಿಕವಾಗಿ ಮುಂದುವರಿಸ್ತಿಲ್ಲ, ನಾವು ನಿಲ್ಲಿಸ್ಬಿಡ್ತೀವಿ ಅಂತ. ವಿಜೇಂದ್ರ, ನಿನ್ನ ಹಣೆಲು ಬರಲಿಲ್ಲ, ನಮ್ಮ ಗ್ಯಾರಂಟಿಗಳನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಇದು 5 ವರ್ಷದ ಸರ್ಕಾರ ಅಲ್ಲ, ಇದು 10 ವರ್ಷದ ಸರ್ಕಾರ. ಈ ಬಡವರ ಬದುಕು ಬದಲಾವಣೆ ಆಗಬೇಕು. ಹಿಂದೆ ಕಾಂಗ್ರೆಸ್ ಕಾಲದಲ್ಲಿ ಪೆನ್ಷನ್ ಸ್ಕೀಮ್ ಇಂದಿರಾ ಗಾಂಧಿ ಅವರು ತಂದ್ರು, ಉದ್ಯೋಗ ಖಾತ್ರಿ ಯೋಜನೆ ತಂದು ಬಡವರಿಗೆ ಮನೆ ಕೊಟ್ಟು, ಯಾರ ಹುಡುಗರಿಗೆ ಭೂಮಿ ಕೊಟ್ಟು ಯಾರು ನಿಲ್ಸಕ್ ಆಯ್ತಾ? ರೈತರಿಗೆ ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಟ್ಟು ಯಾರು ನಿಲ್ಸಕ್ ಆಯ್ತಾ? ಸಾಧ್ಯ ಇಲ್ಲ. ಕಾಂಗ್ರೆಸ್ ಯಾವಾಗಲೂ ಕೂಡ ಬದುಕುವಂತ ಕಾರ್ಯಕ್ರಮವನ್ನು ಕೊಟ್ಕೊಂಡು ಬಂದಿದ್ದೇವೆ. ಆದ್ರಿಂದ ಇವತ್ತು ನಾನು ಹೇಳೋದಿಷ್ಟೇ, ಯಾರ ಮನೆ ಆಳ್ರು ಕಣ ನೀವು, ಸುಮ್ಮನೆ ಇರ. ಪಾಪ ಅವರೆಲ್ಲ ದೇವ್ರ ಕೂತವ್ರೆ, ಒಂದು 8 ಜನ ಕಿರ್ತಾವ್ರೆ ಇವರು. ನಾನು ಎಲೆಕ್ಷನ್ ಅಲ್ಲಿ ಹೇಳಿದ್ದೆ, ನಾನು ಎಲೆಕ್ಷನ್ ಮುಂಚಿದಾಗ ಒಂದು ಮಾತು ಹೇಳಿದ್ದೆ, ಕಮಲ ಕೆರೆಯಲ್ಲಿ ಇದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ. ಹಂಗೆ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಇದ್ದದಕ್ಕೆ ಈ 5 ಗ್ಯಾರಂಟಿಗಳ ಕೊಟ್ಕೊಂಡು ಬಂದಿದ್ದೇವೆ. ಯಾವ ಕಾರಣಕ್ಕೂ ಈ ದೇಶದಲ್ಲಿ ಬಿಜೆಪಿ ಸರ್ಕಾರ ಬರುವುದಿಲ್ಲ. 4 ಸೀಟು ಜನತಾದಳ ಏನು ನಿಂತ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿನೂ ಗೆಲ್ಲುವುದಿಲ್ಲ, ಮಂಜುನಾಥ್ ಗೆಲ್ಲುವುದಿಲ್ಲ, ಪ್ರಜ್ವಲ್ಲು ಗೆಲ್ಲುವುದಿಲ್ಲ, ಕೋಲಾರ ಗೆಲ್ಲುವುದಿಲ್ಲ, ನೀವೇ ಗೆಲ್ತೀರಿ, ಇದು ತಿಳ್ಕೊಂಡು ಇಟ್ಕೊಂಡಿರಿ. ಆದ್ರಿಂದ ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ತಾವೆಲ್ಲ ಉತ್ಸುಕರಾಗಿದ್ದೀರಿ. ಇನ್ನ ಜನತಾದಳದವ್ರನ್ನೆಲ್ಲ ಸೇರ್ಸ್ಕೋಬೇಕು, ನೀವು ಬಿಜೆಪಿಯವ್ರನ್ನೆಲ್ಲ ಸೇರ್ಸ್ಕೋಬೇಕು. ಗೆಲ್ಲೋದಿಲ್ಲ, ವೇಸ್ಟ್ ಮಾಡ್ಕೋಬೇಡಿ. ನೀವು ಗೆಲ್ಸ್ಕೋಬೇಕು. ಕಾರ್ಯಕರ್ತರು ದೊಡ್ಡ ಲೀಡರ್ ಬೇಡ ನಮಗೆ, ಕಾರ್ಯಕರ್ತರು ಸೇರ್ಸ್ಕೋಬೇಕು. ಹಳ್ಳಹಳ್ಳಿಲೂ ಮನವಿ ಮಾಡ್ಕೋಬೇಕು. ನಮ್ಮ ಮಗ, ನಿಮ್ಮ ಮಗ, ಪುಟ್ಸಾಂಗೌಡ್ರ ಮೊಮ್ಮಗ, ಅನುಪಮನ ಮಗ, ನಿಮ್ಮ ಮಗ ಅಂತ ನೀವು ಆಶೀರ್ವಾದ ಮಾಡಬೇಕು ಅಂತ ಹೇಳಲಿಕ್ಕೆ ನಾನು ಸಿದ್ದರಾಮಯ್ಯನವರು ಬಂದಿದ್ದೇವೆ. ಇಷ್ಟು ಹೇಳಿ ಬಹಳ ವಿಚಾರ ಇದೆ. ಇಲ್ಲೊಂದಷ್ಟು ಚೆನ್ನಾಗಿ ಎಡವಟ್ಟುಗಳು ನಿಂತು ಗಲಾಟೆ ಮಾಡ್ತಾವ್ರೆ. ನಾನು ಮುಂದುವರಿಸಿದೆ. ಮುಂದಕ್ಕೆ ಸುಮ್ಮನೆ ಮುಂದಕ್ಕೆ ತಾವು ಹಸ್ತದ ಗುರುತಿಗೆ ತಾವು ಮತವನ್ನು ಕೊಡಬೇಕು, ಆಶೀರ್ವಾದ ಮಾಡಬೇಕು, ಕೈಗೆ ಗೆಲ್ಲಿಸಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಿಮ್ಮನ್ನೆಲ್ಲ ಕುರಿತು ಮಾತಾಡ್ತಾರೆ, ಸಮಾಧಾನವಾಗಿ ಎಲ್ಲ ಕೇಳಿಸ್ಕೊಳ್ಳಿ. ಈ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶ್ರೀ KN ರಾಜಣ್ಣ ಅವರೇ, ಅರಸೀಕೆರೆ ಜನಪ್ರಿಯ ಶಾಸಕರಾದಂಥ ಶ್ರೀ ಶಿವಲಿಂಗೇಗೌಡ ಅವರೇ, ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಂಥ ಸಿದ್ದರಾಗೌಡ ಅವರೇ, ಏನ್ ಮಳೆನ
ಮಳೆ ಮಳೆ ಬರ್ತಾ ಇದೆ. ಮಳೆ ಬರಲಿ ಅಂತೇಳಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಯಾಕಂದ್ರೆ ಕರ್ನಾಟಕ ರಾಜ್ಯ ಹಿಂದೆಂದೂ ಕಾಣದಂತ ಬರಗಾಲಕ್ಕೆ ತುತ್ತಾಗಿದೆ. ಕೇಂದ್ರ ಸರ್ಕಾರನೂ ಕೂಡ ನಮ್ಮ ನೆರವಿಗೆ ಬರಲಿಲ್ಲ. ನಾವು ಮನವಿ ಕೊಟ್ಟು 6 ತಿಂಗಳಾಯ್ತು. 6 ತಿಂಗಳುಗಳಾದ್ರೂ ಕೂಡ ₹1 ಬಿಡುಗಡೆ ಮಾಡಲಿಲ್ಲ. ಹಾಗಾಗಿ ಮಳೆ ಬಂದ್ರೆ ಬರಗಾಲದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬರಲಿಕ್ಕಾಗಲಿಲ್ಲ. ಒಂದು ವೇಳೆ ನಾನು ಬಂದಿದ್ರೆ ಹಾಸನ ಜಿಲ್ಲೆಯಲ್ಲಿ ಇನ್ನೂ 3 ಸ್ಥಾನಗಳು ಸಿಗ್ತಾ ಇದ್ದವು ನಮಗೆ. ಹೊಳೆನರಸೀಪುರದಲ್ಲಿ ನಮ್ಮ ಅಭ್ಯರ್ಥಿ 100ಕ್ಕೆ 100 ಗೆಲ್ತಾ ಇದ್ರು. ಅದಕ್ಕೋಸ್ಕರ ಈ ಲೋಕಸಭಾ ಚುನಾವಣಾ ಪ್ರಚಾರದಲ್ಲಿ ತಪ್ಪಿಸ್ಕೊಳ್ಳದೆ ಬರಲೇಬೇಕು ಅಂತೇಳಿ ಇವತ್ತು ಬಂದಿದ್ದೇನೆ. ನೀವೆಲ್ಲರೂ ಕೂಡ ನಮ್ಮ ಅಭ್ಯರ್ಥಿಗೆ ಆಶೀರ್ವಾದ ಮಾಡಿ ಲೋಕಸಭೆಗೆ ಕಳಿಸಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ಮಳೆ ಬಂದಿರತಕ್ಕಂಥದ್ದು ನಮ್ಮ ಪುಣ್ಯ. ಮಳೆ ಬಂದು ರೈತರು ಬಿತ್ತನೆ ಮಾಡಿ ಬೆಳೆ ತೆಗೆದ್ರೆ ಅದಕ್ಕಿಂತ ದೊಡ್ಡ ಸಂತೋಷ ನಮ್ಮ ಸರ್ಕಾರಕ್ಕೆ ಆಗ್ತಕ್ಕಂಥದ್ದು ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮ ಎಲ್ಲ ಉತ್ಸಾಹ ನೋಡಿದಾಗ ನಮ್ಮ ಅಭ್ಯರ್ಥಿ ಗೆಲ್ಲದು 100ಕ್ಕೆ 100 ಸತ್ಯ. ಏನ್ ಮಾತಾಡೋದು ಗಲಾಟೆ ಒಳಗಡೆ? ನೀವೆಲ್ಲ ನಮ್ಮ ಅಭ್ಯರ್ಥಿ ಗೆಲ್ಲಿಸ್ತೀರಿ ಅಲ್ವಾ? ನಮ್ಮ ಅಭ್ಯರ್ಥಿ ಗೆಲ್ಲಿಸಿದ್ರೆ ಅದೇ ನನಗೆ ಆಗ್ತಕ್ಕಂಥ ಸಂತೋಷ. ಹೊಳೆನರಸೀಪುರ ಕ್ಷೇತ್ರದ ಜನರು ಯಾವಾಗಲೂ ಕೂಡ ನನಗೆ ಬಹಳ ಅಭಿಮಾನದಿಂದ ಕಂಡಿದ್ದೀರಿ, ಪ್ರೀತಿಯಿಂದ ಕಂಡಿದ್ದೀರಿ. ಅದರಲ್ಲೂ ಹಳ್ಳಿ ಮೈಸೂರಿನವರು ಬಹಳ ಅಭಿಮಾನ ಪ್ರೀತಿಯಿಂದ ಕಂಡಿದ್ದೀರಿ. ಅದಕ್ಕೋಸ್ಕರ ನಾನು ನಿಮಗೆ ಯಾವಾಗಲೂ ಕೂಡ ಚಿರಋಣಿಯಾಗಿರುತ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ನರೇಂದ್ರ ಮೋದಿ ಅವರು 10 ವರ್ಷ ಪ್ರಧಾನಮಂತ್ರಿಗಳಾಗಿ ಅವರು ಕೊಟ್ಟಿದ್ದಂತ ಭರವಸೆಗಳನ್ನು ಈಡೇರಿಸಿಲ್ಲ. ನಾನು ಅಧಿಕಾರಕ್ಕೆ ಬಂದ 8 ತಿಂಗಳಲ್ಲಿ
ಎಲ್ಲ 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಟ್ಟಿದ್ದೀವಿ. 5 ಗ್ಯಾರಂಟಿಗಳು ಕೂಡ ಜನರನ್ನ ತಲುಪಿದಾವೆ. ಅದಕ್ಕೋಸ್ಕರನೇ ಮೋದಿಯವರ ಅಲೆ ಎಲ್ಲೂ ಕೂಡ ಕಾಣಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಗ್ಯಾರಂಟಿಗಳ ಅಲೆ ಇಡೀ ರಾಜ್ಯದಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ನಾವು 5 ಗ್ಯಾರಂಟಿಗಳನ್ನು ಜಾರಿ ಕೊಟ್ಟ ಮೇಲೆ ತೆಲಂಗಾಣ ರಾಜ್ಯದಲ್ಲಿ ಕೂಡ 6 ಗ್ಯಾರಂಟಿಗಳನ್ನು ಜಾರಿ ಕೊಟ್ಟರು. ಈಗ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯವರು ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಆ ಪ್ರಣಾಳಿಕೆಗೆ ಒಂದು ಹೆಸರನ್ನು ಇಟ್ಟಿದ್ದಾರೆ, ನ್ಯಾಯ ಪತ್ರ. ನ್ಯಾಯ ಪತ್ರ. ಆ ಗ್ಯಾರಂಟಿ ಕಾರ್ಡ್ಗಳಿಗೆ ಮಲ್ಲಿಕಾರ್ಜುನ ಖರ್ಗೆಯವರು, ರಾಹುಲ್ ಗಾಂಧಿಯವರು ಸೈನ್ ಮಾಡಿ ಮನೆ ಮನೆಗೆ ಇವತ್ತು ಇಡೀ ದೇಶದಲ್ಲಿ ಹಂಚತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಾವು ಮನೆ ಯಜಮಾನಿಗೆ ಪ್ರತಿ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ವರ್ಷಕ್ಕೆ 24,000 ಕೊಡ್ತಾ ಇದ್ದೀವಿ. AICC ಅವರು ಬಡ ಕುಟುಂಬದ ಒಬ್ಬ ಮಹಿಳೆಗೆ ಒಂದು ವರ್ಷಕ್ಕೆ 1 ಲಕ್ಷ ರೂಪಾಯಿಯನ್ನು ಕೊಡಬೇಕು. 1 ಲಕ್ಷ ರೂಪಾಯಿ. ನಮ್ದು 24,000 ಸೇರಿದ್ರೆ ಪ್ರತಿ ಮನೆಯ ಯಜಮಾನಿಗೆ 1,24,000 ರೂಪಾಯಿ ಸಿಗ್ತದೆ. ರೈತರಿಗೆ ಸಂಪೂರ್ಣ ಸಾಲ ಮನ್ನಾ ಮಾಡ್ತೀವಿ. ರೈತರು ಬೆಳೆದಂತ ಬೆಳೆಗಳಿಗೆ ನ್ಯಾಯಯುತವಾದಂತ MSP ಅನ್ನು ನಿಗದಿ ಮಾಡ್ತೀವಿ. ಸ್ವಾಮಿನಾಥನ್ ವರದಿ ಏನು ಕೊಟ್ಟಿದ್ದಾರೆ ಆ ವರದಿಗೆ ಅನುಗುಣವಾಗಿ ಜಾರಿ ಮಾಡಿ ಅದಕ್ಕೆ ಕಾನೂನಿನ ಚೌಕಟ್ಟನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಮತ್ತೆ NREGS ನಲ್ಲಿ ದಿನಕ್ಕೆ 400 ರೂಪಾಯಿ ಕೂಲಿ ಕೊಡ್ತಕ್ಕಂಥದನ್ನ ಮಾಡ್ತೇವೆ. ನಿರುದ್ಯೋಗಿ ಯುವಕರಿಗೆ 1 ಲಕ್ಷ ರೂಪಾಯಿ ವರ್ಷಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಜಾತಿ ಗಣತಿಯನ್ನ ಮಾಡಿ ಯಾವ ಜಾತಿನಲ್ಲಿ ಇನ್ನೂ ಬಡತನ ರೇಖೆಯಿಂದ ಕೆಳಗಡೆ ಇದ್ದಾರೆ ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡುತ್ತದೆ. ನಿಮ್ಮ ಉತ್ಸಾಹ ನಾನು ಯಾವತ್ತೂ ಇಷ್ಟೊಂದು ಉತ್ಸಾಹ ನೋಡಿರಲಿಲ್ಲ. ಹೊಳೆ ನರಸೀಪುರ ಕ್ಷೇತ್ರದಲ್ಲಿ ಕನಿಷ್ಠ 25,000 ಲೀಡ್ ಬರಬೇಕು. ಲೀಡ್ ಕೊಡ್ತೀರಿ ಅಲ್ವಾ? ನೀವೆಲ್ಲ 25,000 ಲೀಡ್ ಕೊಟ್ರೆ ನಮ್ಮ ಅಭ್ಯರ್ಥಿ 100 ಗೆದ್ದೇ ಗೆಲ್ತಾರೆ. JDS ನ ಅಭ್ಯರ್ಥಿ ಸೋಲ್ತಾರೆ. ಅವರು ಏನು ಅಲಯನ್ಸ್ ಮಾಡ್ಕೊಂಡು 3 ಸೀಟ್ಗಳನ್ನು ತಗೊಂಡಿದ್ದಾರೆ. ದೇವೇಗೌಡರು ನಾನು ಸತ್ಯ ಹೇಳಿದ್ರೆ ನಮ್ಮ ಕಡೆ ಒಂದು ಗಾದೆ ಇದೆ, ಇದ್ದಾಗೆ ಹೇಳಿದ್ರೆ ಎದಕ್ಕೆ ಬಂದು ಒದ್ರು ಅಂತ ಹೇಳಿ ಒಂದು ಗಾದೆ ಇದೆ. ಈ ಕಡೆನೂ ಕೂಡ ಗಾದೆ ಇದೆ. ದೇವೇಗೌಡರು ಒಂದು ಕಾಲದಲ್ಲಿ
ನರೇಂದ್ರ ಮೋದಿ ಅವರನ್ನು ವಾಚಾಮಗೋಚರವಾಗಿ ಬೈದಿದ್ರು. ಈಗ ಅವ್ರ ಜೊತೆಲೆ ಸೇರ್ಕೊಂಡಿದ್ದಾರೆ. ಬಾಯ್ ಬಾಯ್ ಸೇರ್ಕೊಂಡು ಬಿಜೆಪಿ ಜೊತೆ ಕೋಮುವಾದಿಗಳ ಜೊತೆ ಸೇರ್ಕೊಂಡು ದೇವೇಗೌಡ ಮತ್ತು ಅವರ ಎಲ್ಲ ಪಕ್ಷ ಅವರು ಕೂಡ ಕೋಮುವಾದಿಗಳಾಗಿದ್ದಾರೆ. ನಾನು ಇದನ್ನು ಹೇಳಿದ್ರೆ ಸಿದ್ದರಾಮಯ್ಯನವರಿಗೆ ಗರ್ವ ಇದೆ. ಸಿದ್ದರಾಮಯ್ಯನ ಗರ್ವವನ್ನು ಇಳಿಸ್ತೇನೆ. ನಾನು ಹೇಳಿದೆ, ಈ ರಾಜ್ಯದ ಜನತೆಯ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನನ್ನನ್ನು ಯಾರು ನಾನು ಯಾರು ಕೂಡ ಯಾವಾಗಲೂ ಕೂಡ ಮಳೆ ಬಂದಿರತಕ್ಕಂಥದ್ದು ಶುಭ ಸಂಕೇತ. ನಮ್ಮ ಪಕ್ಷದ ಅಭ್ಯರ್ಥಿ 100ಕ್ಕೆ 100 ಗೆಲ್ತಾ ಇರೋದ್ರಿಂದ ಇವತ್ತು ಮಳೆ ಬಂದಿದೆ. ನೀವು ಎಲ್ಲರೂ ಕೂಡ ಬಹಳ ಉತ್ಸಾಹದಿಂದ ಇದ್ದೀರಿ. ನೀವೆಲ್ಲರೂ ಕೂಡ ಮನೆ ಮನೆಗೆ ಹೋಗಿ ಮತದಾರರನ್ನ ಭೇಟಿ ಮಾಡಿ ಕಾಂಗ್ರೆಸ್ಗೆ ವೋಟ್ ಹಾಕೋ ರೀತಿಯಲ್ಲಿ ಮಾಡಬೇಕು. ಬರೀ ಉತ್ಸಾಹ ತೋರಿದ್ರೆ ಸಾಲದು. ಪಾಪ ಅನುಪಮ 2 ಸಾರಿ ಸೋತಿದ್ರು. ಈ ಸಾರಿ ಅವ್ರ ಮಗ ಲೋಕಸಭೆಗೆ ನಿಂತಿದ್ದಾರೆ. ಅವರು ಕೂಡ ಎಷ್ಟು 2,000 ವೋಟ್ನಲ್ಲಿ ಸೋತರಲ್ಲ, 1,500 ಸೋತರು. ನನ್ನಿಂದ ತಪ್ಪಾಯಿತು. ಆ ತಪ್ಪನ್ನ ಸರಿ ಮಾಡಲಿಕ್ಕೋಸ್ಕರನೇ ಇವತ್ತು ಹೊಳೆ ನರಸೀಪುರ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ನಾನು DK ಶಿವಕುಮಾರ್ ಬಂದಿರತಕ್ಕಂಥದ್ದು. ನಾನು ಈಗ ಚನ್ನರಾಯಪಟ್ಟಣಕ್ಕೆ ಹೋಗ್ಬೇಕು, ಕೊನೆ ಫಂಕ್ಷನ್, ಅಲ್ಲಿಂದ ಮೈಸೂರಿಗೆ ಹೋಗ್ಬೇಕು. ಅದರಿಂದ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ. ನೀವೆಲ್ಲರೂ ಕೂಡ ಈ ಸಾರಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿ, ಹಾಸನ ಕ್ಷೇತ್ರದಲ್ಲಿ ಗೆಲ್ಲಿಸಿ ಅವರನ್ನು ಲೋಕಸಭೆಗೆ ಕಳಿಸಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಧು ಸಾಂಗ್ ಹಾಕು. ಮಧು ಸಾಂಗ್ ಪ್ಲೇ ಮಾಡಪ್ಪ. ಮಧು ಸಿಡಿಯುವ ಸಿಡಿಲಿನಲ್ಲೂ ಅಂಜದೆಯೇ ಘರ್ಜಿಸಿದೆ. ಹೆಜ್ಜೆಲೆ ಅಚ್ಚೊತ್ತಿದೆ ಕಟ್ಟು ಸತ್ಯವು ಧರ್ಮ, ಕಣ್ಬಿಟ್ಟರೆ ಎದುರಾಣಿಯು ಭಸ್ಮವೇ ನರಸಿಂಹ.
ಜನ ಬಡತನ ಕಂಡಿಲ್ಲ. ನೀ ಪ್ರೀತಿಯ ಹಂಚಿದರೆ ಧನ ಕನಕವೇ ಎಲ್ಲ. ಹಸಿರಸಿರಲಿ ನಿನ್ನು ಸಿರಿದೆ ನೆಲ ಜಲಗಳು ನಗು ನಗುತ್ತಿವೆ. ದನ ಕರುಗಳು ಸಡಗರದಲ್ಲಿ ಅದ ನೋಡುತ್ತ ತಾವೀಗಿದೆ.